ನಮಸ್ಕಾರ. ಕಳೆದ ವರ್ಷ ನಾವು ಧರ್ಮಸ್ಥಳದ ಬಗ್ಗೆ ಒಂದು ಭವಿಷ್ಯವಾಣಿಯನ್ನು ಕೊಟ್ಟಿದ್ವಿ. ಆ ಸಮಯದಲ್ಲಿ ಯಾವ ಥರ ಅಂದರೆ, ಇನ್ನೇನು ಧರ್ಮಸ್ಥಳ ದೊಡ್ಡ ಕಂಟಕ ಬಂದ್ಬಿಡುತ್ತೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ದೊಡ್ಡ ಆಪತ್ತು ಬಂದ್ಬಿಡುತ್ತೆ ಅಂತ ಆ ಥರವಾದಂಥ ಸಿಚುವೇಶನ್ನು ಆ ಟೈಮಲ್ಲಿ ಕ್ರಿಯೇಟ್ ಆಗಿತ್ತು. ಆ ಸಮಯದಲ್ಲಿ ಒಂದು ನಿಗದಿವಾದಂತಹ ದಿನಾಂಕ ಕೊಟ್ಟು, ಈ ದಿನಾಂಕ ನಂತರ ಧರ್ಮಸ್ಥಳದ ಬಗ್ಗೆ ಯಾರೆಲ್ಲ ಷಡ್ಯಂತ್ರ ಹೂಡಿದಾರೋ, ಹುಡುಕಾಡಿದ್ರೂ ಸಿಗಲ್ಲ, ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿ ಹೋಗ್ತಾರೆ ಅಂತಲೂ ಕೂಡ ಭವಿಷ್ಯವಾಣಿನ ನಾವು ನೋಡಿದ್ವಿ. ಅದಲ್ಲದೆ ಒಂದು ಖಾಸಗಿ ವಾಹಿನಿಯಲ್ಲಿ ನ್ಯೂಸ್ ಬುಲೆಟಿನಲ್ಲೂ ಕೂಡ ಕೆಲವೊಂದು ಸ್ಪೆಸಿಫಿಕ್ ಆಗಿ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಬಗ್ಗೆಯೂ ಕೂಡ ಪ್ರೆಡಿಕ್ಷನ್ ಕೊಟ್ಟಿದ್ವಿ. ಅವ್ರಿಗೆ ಈ ಡೈಟ್ ನಂತರನೂ ಕೂಡ ಸಮಸ್ಯೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ವಿ. ಸೊ ಅದೇ ಥರನಾಗಿ ಇವೆಲ್ಲವೂ ಕೂಡ ನಡೀತಾ ಬಂತು. ಇವಾಗ ಆಲ್ಮೋಸ್ಟ್ ಈ ಧರ್ಮಸ್ಥಳ ಇಶ್ಯೂ ಒಂದು ವರ್ಷ ಹತ್ತತ್ರ ಬಂತು. ಇವಾಗ ನೋಡ್ಬೋದು, ಯಾರೆಲ್ಲ ಷಡ್ಯಂತ್ರ ಅಂತ ಮಾಡಿದಾರೋ ಅವ್ರಿಗೆಲ್ಲರೂ ಕೂಡ ಇವಾಗ ಸಿಗಾಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 200 ಕೋಟಿಗೆ ಅವರೊಂದು ಷಡ್ಯಂತ್ರ ಡೀಲ್ ನಡೆದಿತ್ತು ಅಂತ ಜಾಹೀರಾತು ಕೂಡ ಆಗ್ತಾಯಿದೆ. ಸೊ ಇದು ಏನಂದರೆ, ಇವಾಗ ನಡೀತಾ ಇರೋದು ಒಂದು ಧರ್ಮದ ಸಮಯ. ಯಾರೆಲ್ಲ ಅಧರ್ಮ ಮಾಡ್ತಾರೋ ಅವರೆಲ್ಲ ಒಂದಲ್ಲ ಒಂದು ರೀತಿಯಿಂದ ಖಂಡಿತವಾಗಿಯೂ ಸಿಗಾಕೊಳ್ತಾರೆ. ಸೊ ನಾ ಹೇಳೋದಿಷ್ಟೇ, ಎಲ್ಲರೂ ಧರ್ಮ ರೀತಿಯಿಂದ ಇರಬೇಕು, ಧರ್ಮ ರೀತಿಯಿಂದನೇ ಹೋಗಬೇಕು. ಆವಾಗ ಎಲ್ಲ ಒಂದು ಜೀವನ ಸಮೃದ್ಧಿಯಾಗಿರುತ್ತೆ. ಯಾರು ತುಳಿದು ಯಾರು ಹಿಂಸೆ ಮಾಡಿ ಬದುಕುವಂತಹ ನೇಚರು ಅಥವಾ ಒಂದು ಕೆಟ್ಟ ಸ್ವಭಾವ ಈ ಮನುಷ್ಯ ಕುಲದಲ್ಲಿ ಬರಬಾರ್ದು. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಕಿರು ಸಂಚಿಕೆಗೆ ನಾನು ಅಲ್ಪ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.